ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ ವ್ಯಕ್ತಪಡಿಸಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲು ಸಿದ್ಧ ಎಂದ ಬೀರಣ್ಣ ಪೂಜಾರಿ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ 14ರಂದು ಸ್ವತಂತ್ರ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಗ್ರಾಮದ ಯುವಕರು ಅನಾವರಣ ಮಾಡಿದರು. ಅದನ್ನು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಜಾಗದಲ್ಲಿ ಇದ್ದರೂ ಕೂಡ ವಿನಾಕಾರಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಪ್ಯಾಟಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ಜಾತಿಯ ಮುಖಂಡರ ಎದುರು ತಾನೇ ನಾಯಕನಾಗುವ ಹತಾಶಯದಿಂದ ಈ ರೀತಿಯಾದ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಒಂದು ವೇಳೆ ಮೂರ್ತಿ ಪ್ರತಿಷ್ಠಾಪನೆಗೆ ವಿರೋಧ ವ್ಯಕ್ತಪಡಿಸಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಬೀರಣ್ಣ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮಾಜಿ ಅಧ್ಯಕ್ಷರಾದ ರಮೇಶ್ ನೀಲ್ಗಾರ್, ಬೀರಣ್ಣ ಅಪ್ನೂರ್, ಸಂಗೊಳ್ಳಿ ರಾಯಣ್ಣ ಯುವ ಘಟಕ ತಾಲೂಕು ಅಧ್ಯಕ್ಷರಾದ ಸಿದ್ದರಾಮ್ ಗೌರ್, ಕುರುಬುಗೊಂಡ ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ಜಮಾದಾರ್ ಉಪಸ್ಥಿತರಿದ್ದರು. ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ 14ರಂದು ಸಂಗೊಳ್ಳಿ ರಾಯಣ್ಣನ ಪುತ್ಳ ನಮ್ಮ ಜನರು ಯುವಕರು ಕೂಡಿ ಮುಖಂಡರು ಕೂಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ. ಆ ಮೂರ್ತಿ ಪಂಚಾಯತಿ ಜಾಗದಲ್ಲಿ ಇರುವುದರಿಂದ ಮತ್ತು ಇದು ಯಾರೋ ಒಬ್ಬರು ಗಾಣಿ ಸಂಬಂಧಪಟ್ಟಿಯವರು ನಮ್ಮದು ಇಲ್ಲಿ ಗಾಣ ದೇವತೆಗಳ ಆ ಜಾಗದಾಗ ಕೇಳಿದ್ರು. ನಾವು ಹೋಗಿ ಮತ್ತು ತಾಲೂಕು ಅಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರು ಕರೆಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಡೀಟೇಲ್ ತೊಗೊಂಡೆವು. ಇಲ್ಲ ಅವ್ರದ್ದು ಪಂಚಾಯತ್ ಜಾಗದಾಗ ನಿಮ್ಮದು ಪಂಚಾಯತ್ ಜಾಗದ ಅವ್ರದ್ದು ಎಂಟ್ರಿ ಇಲ್ಲ, ನಿಮ್ಮದು ಎಂಟ್ರಿ ಇಲ್ಲ. ಮತ್ತು ಈಗ ಏನು ವಿಚಾರ ಈ ದಿನ ಗಾಣ ದೇವತೆ ಅಂದು ಇಲ್ಲ ಬನ್ನಿ ಕೂಡ ಆಚರಣೆ ಅಲ್ಲೇ ಮಾಡ್ತಾರೆ. ಈಗ ಅದನ್ನು ಕೇಳ್ಕೊಂಡೆ, ಬನ್ನಿ ಕೂಡ ಆಚರಣೆ ಪೈಲ ಬೇರೆ ತೋಟದಾಗ ಮಾಡ್ತಿದ್ರು, ಆ ಪೊಲಿಟಿಷನ್ ಮಗಲ ಮಾಡ್ತಿದ್ರು. ಈಗ ಇದು ಎಬ್ಸಾರ ಸುಳ್ಳು ಸುದ್ದಿ ಎಬ್ಸಾರ. ಇದೆಲ್ಲ ಸುಮ್ಮನೆ ಊರಲ್ಲಿ ಸುಮ್ಮನೆ ಇಂಥವ್ರೆಲ್ಲ 4 ಮಂದಿ ಏನಾರು ಹೇಳಿ ಜಗಳ ಸೆಲೆಕ್ಟ್ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಒಬ್ಬರಿಗೆ ಸ್ವಲ್ಪ ಕುರುಬರಿಗೆ ಸಂಗೊಳ್ಳಿ ರಾಯಣ್ಣವರು ದೇಶದ ಬಗ್ಗೆ ಹೋರಾಟ ಮಾಡಿದವರು ಅವರು. ಅದಕ್ಕೆ ಅವ್ರದ್ದು ಏನಾದರೂ ಮೂರ್ತಿ ಅದೇ ಸ್ಥಾನದಲ್ಲಿ ಇರಬೇಕು. ಎಲ್ಲಿ ಇಟ್ಟಾರ ಪೈಲ ನಮ್ಮ ಸಮುದಾಯದವರು ಅಲ್ಲೇ ಇರಬೇಕು. ಒಂದೇಳೆ ಏನಾದರೂ ಕಿತ್ತ ಪ್ರಯತ್ನ ಮಾಡಿದ್ರು ಏನಾರು ಮಾಡಿದ್ರು ಅಂತಂದ್ರೆ ರಾಜ್ಯ ಆದಂಥ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡು. ಏನು ನಮ್ಮ ಇಟ್ಟಾರಲ್ರಿ ಸಂಗೊಳ್ಳಿ ರಾಯಣ್ಣವ್ರದ್ದು ಏನು ಸ್ಥಾಪನೆ ಮಾಡಿರಲ್ಲ ಅದು ಅಲ್ಲೇ ಉಳಿಬೇಕು. ವಜ ಬಳಸು ಅದು ಬಳಸು ಅಂತೇಳಿ ನಡೆಸ್ಯಾರ ಕಿಡಿಗಡಿಗಳು. ಅದಕ್ಕೆ ನಮ್ಮ ಶಿವಪೇಟೆ ಅಂತವ್ರು ಅವ್ರ ಲೀಡರ್ಗಳಾಗಲ್ಲ, ಅವರೆಲ್ಲ ಎಬ್ಸ್ಯಾರ. ಊರನ್ನ ಎಲ್ಲರಿಗೆ ಸಂಗೊಳ್ಳಿ ರಾಯಣ್ಣ ಬೇಕಾಗಿಲ್ಲ, ಸಂಗೊಳ್ಳಿ ರಾಯಣ್ಣ ಇರ್ಲಿ ಅಂತ ಹೇಳ್ಯಾರ. ಯಾವುದೇ ಪಂಚಮಸಾಲ ಹೋಗಿ ಜಗಳ ತೆಗೆದ್ರ ಪಂಚಾಯತಿ ಒಳಗೆ ಬೇರೆ ಕಡೆ ನಮ್ಮ ಜಾಗ ಕೊಡ್ತೀನಿ ಶಿವಪೇಟೆ ಅವ್ರು ಹೇಳಿದಾಗ ಅವ್ರು ಬಂದು ಅವ್ರ ಸಂಗಡೆ ಜಗಳ ಮಾಡ್ಯಾರ. ಏನಂತೇಳಿ ಇಲ್ಲ ಅದನ್ನು ಪಂಚಾಯತ್ ಜಾಗ ಅದ ಅಲ್ಲೇ ಇರಲಿ. ಕಿತ್ತರಣಿ ಚೆನ್ನವ ಸಂಸ್ಥಾನದಾಗ ಅವರೆಲ್ಲ ಮಾಡಿದವ್ರ ಹೋರಾಟ ಮಾಡಿದವ್ರ ದೇಶಭಕ್ತರ ದೇಶ ಹೋರಾಟಗಾರರ ಅವ್ರು ಅಲ್ಲೇ ಇರ್ಲಿ ತಂದಾಗೆ ಪೆಂಡಿಂಗ್ ಬಿದ್ದದ. ಏನೋ ಊರಿಗೆ ಬೈಯರಿದಾಗ ತಿಳ್ಕೊಂಡು ನಾವೆಲ್ಲ ಸುಮ್ಮನಿದ್ದೆವು. ಈಗ JM ಪೂರ್ವ ಕುತಂತ್ರದ ಅವ್ರವ್ರು ರಾಜಕೀಯ ಏನೇ ಇರಲಿ ಇದ್ರಾಗ ತಂದೆ ಯಾಕೆ ಮುಗಿಸ್ಬೇಕು. ಅದಕ್ಕೆ ಅವರು ನಮ್ಮ ಸಮಾಜದ ಮುಖಂಡರ್ಯಾರ, ನಮ್ಮ ನಾಯಕರ್ಯಾರ, ಅವ್ರಿಗೆ ಅನ್ಯಾಯ ಅದಕ್ಕೆ ನಾವು ಬಿಡಲ್ಲ. ಏನಾದರೂ ಸಂಘಟನೆ ತೆರವುಗೊಳಿಸ್ತದೆ, ಏನಾದರೂ ನಿರ್ಧಾರ ಅವ್ರು ತೊಗೊಂಡ್ರ ಇದು ಸಂಘಟನೆ ಅಷ್ಟು ಸರಳ ಸಂಘಟನೆ ಇಲ್ಲ. ನಾವೆಲ್ಲರೂ ಕೂಡಿ ರಾಜ್ಯದಂತೂ ಹೋರಾಟ ಮಾಡ್ಬೇಕಂತ ಹೇಳಿ ಎಚ್ಚರಿಕೆ ಕೊಡ್ತೀವಿ. ಈಗ ಹಿಂದುಳಿದ ವರ್ಗಗಳ KPCC ರಾಜ್ಯ ಉಪಾಧ್ಯಕ್ಷರಿಗೆ ಒಂದು ಆರೋಪವನ್ನ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು, ಅವರನ್ನ ವಜಾಗೊಳಿಸ್ಬೇಕಾಗುತ್ತೆ, FIR ಮಾಡ್ಬೇಕು ಅಂತ ಹೇಳಿದಾರೆ. ಏನು FIR ಯಾವಾಗ ಆಗ್ತದ? ಅವ್ರ ಜಾಗದಾಗ ಕಟ್ಟಿದ್ರಂದ್ರೆ ಆಗ್ತದ. ಯಾರ ಜಾಗ ಅದು? ಅವ್ರು ಪಂಚಾಯತ್ ಜಾಗದಾಗ, ಇವರು ಪಂಚಾಯತ್ ಜಾಗದಾಗ ಇಲ್ಲ. JM ಕೊರ್ಬು ಅದರಲ್ಲಿ ಏನಾದ್ರು ಇನ್ವಾಲ್ವ್ ಅವರು ಅಂಬೇಡ್ಕರ್ ಮೂರ್ತಿ ಬೇಡಿದ್ರು ಎಲ್ಲ ಕಡೆ ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಟ್ರ. ನಮ್ಗೆ ಯಾರು ಬೇಡಿದ್ರು ಅವ್ರಿಗೆ ಹೇಳಿವಿ. ಬಸವಣ್ಣವ್ರ ಮೂರ್ತಿ ಬೇಡಿದ್ರು ಕೊಡ್ತೀನಿ ಅಂದ್ರ, ಸಂಗೊಳ್ಳಿ ರಾಯಣ್ಣ ಕನ್ನದಾಸ ಮೂರ್ತಿ ಬೇಡಿದ್ರು ಕೊಡ್ತಾರ. ಅವ್ರು ದಾನಿಯರ ನಮ್ಮ ಸಮುದಾಯದಾಗ ಕೊಟ್ಟಾರ. ಅವ್ರು ನೀವೇ ಕೊಟ್ಟಿದ್ದೀವಿ ನೀನೇ ಮಾಡಿದಿ ಅಂದ್ರೆ ಅರ್ಥ ಅದೆಲ್ಲ ಸುಳ್ಳು ಅದ. ರಾಜಕೀಯವಾಗಿ ಅವರು ಮುಂಚೂಣಿದ್ರು ಬರ್ತಾರ, ಮುಂದೆ ಅವ್ರು MLA ಆಗ್ತಾರ. ಏನಾದ್ರು ಅವರಿಗೆ ಮುಂದುವರೆದು ಬಿಡಬಾರ್ದು ಅನ್ನೋ ಉದ್ದೇಶ ಬಚ್ಚಿಟ್ಟಿದ್ದಿದೆ. ಮತ್ತೆ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಬೇಕು ಬೇಕು ಅಂದ್ರೆ ಅಲ್ಲೇ ಇರ್ಲಿ, ಬೇಕು ಅಂತ ಬಾಯಲ್ಲಿ ಹೇಳೋದು. ಮತ್ತೆ ಇಲ್ಲಿದ್ರೆ ಆಫೀಸರಿಗೆ ಟೈಟ್ ಮಾಡಿ ನೀವು ವಜಾಗೊಳಿಸ್ರಿ ಅವ್ರಿಗೆ ಕರೆದು ಹೇಳ್ರಿ. ಈಗ ಅದನ್ನೂ ನಮ್ಮ ಮಂದಿ ಒಪ್ಪಿತ್ತು. ಪೈಲ ಅವರು ನಾವು ಕರೆದು ಒಂದು ಮಾತಾಡಮು ಯಾವ್ದು ಸೂಕ್ತ ಸ್ಥಳ ಅಂತಂದ್ರೆ ಅದು ಕರೆದ್ರೆ ಬಂದಿಲ್ಲ ಅವರು. ಸಂಗೊಳ್ಳಿ ರಾಯಣ್ಣ ಕುರುಬ ಸಮಾಜದ ಸ್ವತ್ತಲ್ಲ, ಸ್ವತಂತ್ರ ಹೋರಾಟಗಾರ. ಭಾರತ ದೇಶದ ಪ್ರತಿಯೊಬ್ಬರಿಗೆ ಸ್ವತಂತ್ರ ಕೊಡುವ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಅವರಿಗೆ ಶಿವಪ್ಯಾಟಿ ಅನ್ನುವಂತ ಸುಮಾರು 16ರಿಂದ 20 ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಮಾಶಾಳ ಗ್ರಾಮದಲ್ಲಿ ಎಲ್ಲರಿಗೂ ಬೇಕಾದಂತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಶಿವಪ್ಯಾಟಿ ಅನ್ನುವಂತ ವ್ಯಕ್ತಿಗೆ ಯಾಕೆ ಬೇಡವಾಗಿದ್ದಾನೆ ಅನ್ನುವಂಥದ್ದು. ಯಾಕೆ ಬೇಡ ಅಂತಂದ್ರೆ ಇದೆ ರಾಜಕೀಯ ಕುತಂತ್ರಿ, ಮತ್ತೇನಿಲ್ಲ. ರಾಜಕೀಯವಾಗಿ ಅವ್ರು ಹೇಳ್ಯಾರಲ್ಲ ಪೇಪರ್ದಾಗ ಸಂಗೊಳ್ಳಿ ನಮಗೂ ಬೇಕು ಅಂತ ಹೇಳ್ಯಾರ. ಆದ್ರೂ ಇದೆ ರಾಜಕೀಯ ಮಾಡ್ತಾರ. ರಾಜಕೀಯ ಮಾಡ್ಬಾರ್ದಾಯ್ತು, ರಾಜಕೀಯ ಬಿಟ್ಟು ಬರ್ಬೇಕಿದ್ರಾಗ. ನಿಮ್ಮ ಸಮುದಾಯದಲ್ಲಿಂದ ನಮ್ದು ಸಮುದಾಯದಲ್ಲಿ ಅದ ಇರ್ಲಿ, ಎಲ್ಲರೂ ಶಾಂತ ರೀತಿಯಿಂದ ಇರೋ ಅಂತ ಹೇಳಿ ಮಾಶಾಳ ಮಂದಿ ನಾವು ಹೇಳಕ್ ಬಯಸ್ತೀವಿ. ಈಗ JM ಕುರುಬ ಅವ್ರಿಗೆ ಅವ್ರ ಬಗ್ಗೆ ಕ್ರಮ ತಗೋರಿ ಅಂತ ಹೇಳಿದಾರ. ಅದರ ಬಗ್ಗೆ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ತಾವೇನು ಹೇಳ್ತೀರಿ? ಅದಕ್ಕೆ ಏನಾದರೂ ಅವ್ರ ಮ್ಯಾಗ ಕ್ರಮ ಆಯ್ತು ಅಂತಂದ್ರೆ
ಸಮಾಜ ಮುಖಂಡರು ಹೌದು, ಸಮಾಜ ನಾಯಕರು ಹೌದು, ರಾಜ್ಯದ ಉಪಾಧ್ಯಕ್ಷ ಹೌದು. ಅವ್ರ ಮೇಲೆ ಏನಾಯ್ತು ಅಂದ್ರೆ ನಾವು ಹೋರಾಟ ಮಾಡಕ್ಕೆ ರೆಡಿ. ಇಡೀ ನಮ್ಮ ಕುರುಬ ಸಮಾಜ ಏನಪ್ಪ ಅಂದ್ರೆ ಅವ್ರ ನಿಲ್ಲಕ್ ನಾವು ರೆಡಿ. ಅವ್ರ ಬೆನ್ನಿದ್ವಿ. ಕುರುಬ ಸಮಾಜ JM ಕುರುಬ ಅವರ ಒಂದು ರಾಜಕೀಯವಾಗಿ ಏನಾದ್ರೂ ಅವ್ರ ಮಸಿ ಬೀಳುವಂತ ಕೆಲಸ, ಅವ್ರ ಹೆಸರು ಸುಖ ಸುಮ್ಮನೆ ತರುವಂತ ವಿಷಯದಲ್ಲಿ ಬಂದ್ರೆ ನೀವು ಕುರುಬ ಸಮಾಜ ಭದ್ರಾಗಿದ್ದೀರಿ, ಅವರ ಬೆನ್ನಿಗಿದ್ದೀರಿ. ತಾವೆಲ್ಲ ಏನ್ ಬೇಕಾದ್ರೂ ನಾವು ಮಾಡಕ್ ಸಹಿಸಲ್ಲ, ಹೋರಾಟ ಮಾಡ್ತೀವಿ. ಅವರಿಗೆ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರಿಗೆ ಈ ಒಂದು ಗೋಷ್ಠಿಗೆ ತುಂಬ ಸ್ವಾಗತವನ್ನು ಕೋರಿ, ಮೊನ್ನೆ ನಡೆದಂಥ ಘಟನೆ ಮಾಷಾಳ ಗ್ರಾಮದಲ್ಲಿ, ಅಫ್ಜಲ್ಪುರ ತಾಲೂಕು ಮಾಷಾಳ ಗ್ರಾಮದಲ್ಲಿ ಇದೇ ಆಗಸ್ಟ್ 14ರಂದು ಮಧ್ಯರಾತ್ರಿಯಂದು ಕುರುಬ ಸಮಾಜದ ಯುವಕರು ಕೂಡಿಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಶಿವ ಪ್ಯಾಟಿ ಅಂತಕ್ಕಂಥ ವ್ಯಕ್ತಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವನು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯುವಂಥ ವ್ಯಕ್ತಿ. ಇವತ್ತು ಸಂಕೋಚನ ಮನೋಭಾವದಿಂದ ತನ್ನ ಸಮುದಾಯಕ್ಕೆ ಸೇರಿದಂಥ ಒಂದು ಗಾಣ ದೇವತೆ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ. ಆ ದೇವಸ್ಥಾನ ಕೂಡ ಆತನ ಸ್ವತ್ತಲ್ಲ, ಅದು ಕೂಡ ಪಂಚಾಯತಿ ಜಾಗದಲ್ಲಿರ್ತಕ್ಕಂಥದ್ದು. ಮತ್ತೆ ಬನ್ನಿ ಮಂಟಪ ಅಲ್ಲಿದೆ ಅಂತಕ್ಕಂಥ ಮಾತನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾನೆ. ಬನ್ನಿ ಮಂಟಪ ಅಲ್ಲಿಲ್ಲ, ಬೇರೆ ಕಡೆ, ಅಲ್ಲಿ ಸಮಾಜದ ಊರಿನ ಜನರು ಕೇಳಿದಾಗ ಅಲ್ಲಿಲ್ಲ, ಅದು ಮುಂದ್ಗಡೆ ಇದೆ. ಅದು ಯಾವುದೇ ಈ ಸಂಗೊಳ್ಳಿ ರಾಯಣ್ಣ ಒಂದು ಮೂರ್ತಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಅಂತಕ್ಕಂಥ ಮಾತನ್ನು ಅಲ್ಲಿ ಎಲ್ಲ ಸರ್ವ ಜನಾಂಗದ ಬೇರೆ ಸಮಾಜದವರು ಎಲ್ಲ ಮುಖಂಡರು ಹೇಳಿದ್ದಾರೆ. ಇವತ್ತು ವೈಯಕ್ತಿಕವಾಗಿ ಶಿವ ಪ್ಯಾಟಿ ಮತ್ತು ಕುರುಬ ಸಮಾಜದ ನಾಯಕರಾದಂಥ KPCC ರಾಜ್ಯ ಹಿಂದುಳಿದ ಅಧ್ಯಕ್ಷರಾದಂಥ JM ಕುರುಬ ಅವರ ಒಂದು ವೈಯಕ್ತಿಕ ತೇಜೋವಧೆ ಮಾಡುವ ನಿಟ್ಟಿನಲ್ಲಿ ಶಿವ ಪ್ಯಾಟಿಯವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಶಿವ ಪ್ಯಾಟಿಯವರಿಗೆ ತಾಲೂಕಿನ ಕುರುಬ ಸಮಾಜ ಒಂದು ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ, ಇವತ್ತು ರಾಜಕೀಯದಲ್ಲಿ ಶಿವ ಪ್ಯಾಟಿಯವರು ಇನ್ನೂ ಎತ್ತರಕ್ಕೆ ಬೆಳಿಬೇಕನ್ನೋ ನಿಟ್ಟಿನಲ್ಲಿ ಈ ಸಮಾಜ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತದೆ. ಆದರೆ ಶಿವ ಪ್ಯಾಟಿಯವರ ಮನೋಭಾವ ಈ ರೀತಿ ಇರ್ಕೂಡುದು. ಅವರು ಈ ಒಂದು ಪತ್ರಿಕಾಗೋಷ್ಠಿಯ ಮನವಿಯನ್ನು ಸ್ವೀಕರಿಸಿ ಅವರು ಪರಿವರ್ತನೆಯಾಗಿ ಅವರೇ ಮುಂದೆ ನಿಂತು ನಾಳೆ ಆ ಮೂರ್ತಿಗೆ ಸುತ್ತ ಬೇಲಿ ಹಾಕಿ ಅದಕ್ಕೆ ಏನು ರಕ್ಷಣೆ ಬೇಕು ಅವರೇ ರಕ್ಷಣೆ ಕೊಟ್ಟು, ಮತ್ತು ಸಂಗೊಳ್ಳಿ ರಾಯಣ್ಣವರು ಆಗಲಿ, ಬಸವಣ್ಣವರಾಗಲಿ, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧಿ ಅವರಲ್ಲಿ ಮಹಾಪುರುಷರು, ಇವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಇಡೀ ಕರ್ನಾಟಕ, ಇಡೀ ಭಾರತ ದೇಶದ 125 ಕೋಟಿ ಜನರು ಇವರನ್ನು ಗೌರವಿಸ್ತದೆ. ಎಲ್ಲ ಜಾತಿ ಜನಾಂಗದವರು ಇವರನ್ನು ಗೌರವಿಸ್ತದೆ. ಇವರ ಮೂರ್ತಿಗೆ ಈ ಸಂಕೋಚನೆ ಮನೋಭಾವನೆಯನ್ನು ಬಿಟ್ಟು ಶಿವ ಪಾರ್ಟಿಯವರು, ನಾನು ಕೂಡ ಈ ಅಫ್ಜಲ್ಪುರ ತಾಲೂಕಿನ ಕುರುಬ ಸಮಾಜ ಕುರುಬ ಸಮಾಜ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಆವಾಗ ನಮ್ಮ ಪಕ್ಷದಲ್ಲಿ ಅವರು ಒಂದು ಪದಾಧಿಕಾರಿ ಆಗಿದ್ದರು. ಶಿವ ಪಾರ್ಟಿಯವರು ಕೂಡ ನನಗೆ ಅತಿ ಸಮೀಪ ಆದಂಥ ವ್ಯಕ್ತಿ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ಅವರು ಇಂಥ ಸಂಕೋಚಿತ ಮನೋಭಾವನೆ ಬಿಟ್ಟು ರಾಜಕೀಯದಲ್ಲಿ ಮುಂದೆ ಎತ್ತರಕ್ಕೆ ಬೆಳೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯದಾಗ್ತದೆ. ವೈಯಕ್ತಿಕವಾಗಿ ಕೊರ್ಬೋರು ಮತ್ತು ಅವ್ರದ್ದು ಪ್ರತಿಷ್ಠೆಗೆ ಬಿದ್ದು ಇವತ್ತು ಆ ಮೂರ್ತಿ ಅಲ್ಲಿಂದ ತೆರವುಗೊಳಿಸಿ ಬೇರೆ ಕಡೆ ನಿರ್ಮಾಣ ಮಾಡಬೇಕನ್ನುವಂಥ ಒತ್ತಾಯ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಆ ಮೂರ್ತಿ ಏನಾದರೂ ಅಲ್ಲಿಂದ ಆ ಜಾಗದಿಂದ ತೆರವಾದರೆ ಇಡೀ ತಾಲೂಕಿನ ಸಮುದಾಯ ಮತ್ತು ಒಂದು ಸಮುದಾಯ ಅಲ್ಲ, ಇಡೀ ಶೋಷಿತ ಜನಾಂಗಕ್ಕೆ ಮತ್ತು ಸ್ವತಂತ್ರ ಹೋರಾಟಗಾರರಿಗೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ರಾಜಕೀಯದಲ್ಲಿ ಇದರ ಒಂದು ಫಲಾಪೇಕ್ಷೆ ಅವರು ಮುಂದಿನ ದಿನಗಳಲ್ಲಿ ಉಣಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಶಿವ ಪ್ಯಾಟಿಯವರು ಈ ನಮ್ಮದ ಒಂದು ಪತ್ರಿಕಾಗೋಷ್ಠಿ ಮತ್ತು ಮನವಿಯನ್ನು ನೋಡಿ ಅವರು ಪರಿವರ್ತನೆ ಆಗಿ ಅವರ ರಾಜಕೀಯ ಮುಂಬರುವ ದಿನಗಳಲ್ಲಿ ಅವರಿಗೆ ಏಳಿಗೆ ಆಗುವ ನಿಟ್ಟಿನಲ್ಲಿ ಅವ್ರ ಮನೆಯ ಪರಿವರ್ತನೆ ಆಗಬೇಕಂತ ಹೇಳಿ ನಾನು ಮನವಿ ಮಾಡಿಕೊಂಡು ಒಂದೆರಡು ಮಾತುಗಳನ್ನು ಆಡಿ
ಈ ಪತ್ರಿಕಾಗೋಷ್ಠಿಯನ್ನು ಎಲ್ಲ ಸಹಕರಿಸಿಗಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು. ಪ್ಯಾಟಿಯವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಇವಾಗ ಬಿಜೆಪಿಯ ತಮ್ಮ ಸಹೋದ್ಯೋಗಿ ಕೂಡ ಆಗಿದ್ರು ಮೊದಲು. ಸರಿ. ಸೊ ತಾವು ಈ ವಿಷಯವನ್ನ ಈಗ 14ರಿಂದ ಇಲ್ಲಿವರೆಗೆ ನೋಡ್ಬೇಕಾದ್ರೆ ಸುಮಾರು 8 ದಿನಗಳ ಕಳೆದು ಹೋಯ್ತು. ನೀವು ಅದನ್ನೇ ಕೂತ್ಕೊಂಡು ಮಾತು ಮುಖಾಂತರ ಬಗೆಹರಿಸಬಹುದಾಗಿತ್ತಲ್ಲ. ಇಲ್ಲ, ಎಲ್ಲರಿಗೂ ಇರ್ಲಾರ್ದಂತ ವಿರೋಧ ಶಿವಪೇಟೆಗೆ ಯಾಕೆ ಸ್ವತಂತ್ರ ಹೋರಾಟಗಾರರ ಮೇಲೆ, ಈ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ JM ಕೊರ್ಬು ಅವ್ರ ಮೇಲೆ, ಈ ಸಮಾಜದ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅನ್ನುವಂಥದ್ದು? ಇಲ್ಲ, ಅವರು ಕೂಡ ನೀನು ಪತ್ರಿಕಾಗೋಷ್ಠಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೊರ್ಬು ಅವರೇ ವಿನಾಕಾರಣ ಇದೆಲ್ಲ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಆದರೆ ನಿಜವಾಗಲೂ ಫ್ಯಾಕ್ಟ್ ಅವರು ಅರ್ಥಕೊಂಡಿಲ್ಲ. ಕೊರ್ಬು ಅವರು ಊರಲ್ಲಿ ಇರ್ಲಾರ್ದಂಥ ಸಂದರ್ಭದಲ್ಲಿ ಯುವಕರು ಮಾಡಿದ್ದು ಇದು. ಆದರೆ ಅವ್ರದ್ದು ಏನು ಬ್ಲೇಮ್ ಕೊರ್ಬು ಅವರೇ ಮಾಡಿದ್ರಂತ ತಪ್ಪ ಗ್ರಹಿಕೆಯಿಂದ ಅವ್ರು ಕೊರ್ಬು ಅವರು ಮತ್ತು ರಾಜಕೀಯ ಅವರು ಇವಾಗ ಇಬ್ಬರು ಕೊರ್ಬು ಅವರು ಮತ್ತು ಶಿವಪೇಟೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರ ಏಳಿಗೆ ಸಹಿಸ್ತಾ ಇಲ್ಲ ಆತ. ಅದು ರಾಜಕೀಯ ತಂದು ಇದು ಮಹಾಪುರುಷರ ಮೇಲೆ ಹಾಕಿದ್ದಾನೆ. ಈಗ ಆತ ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಬೇಕಾದ್ರೆ ಈ ವ್ಯಕ್ತಿಗತ ಬಿಟ್ಟು ಅವನು ವಿಚಾರ ಮಾಡಿ ಮುನ್ನಡಿಬೇಕಂತ ಒಂದು ಆಗ್ರಹ ಮಾಡಿದೆ. ಈಗ ಗ್ರಾಮದಲ್ಲಿ ಮಾತುಗಳನ್ನ ಜನರು ಮಾತಾಡ್ತಾ ಇದ್ದಾರೆ. ಯಾವ ವಿಷಯ ಅಂದ್ರೆ, ಶಿವಪೇಟೆಯವರಿಗೆ ಈ ಮೊದಲು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಲ್ಲೇ ಅನಾವರಣ ಆಗ್ತದೆ ಅನ್ನುವಂತ ಮಾಹಿತಿ ಇತ್ತು. ಅವಾಗ ಸೌಜನ್ಯದಿಂದ ಇದ್ರು. ಆಮೇಲೆ ತಮ್ಮ ಜಾತಿಯ ಸ್ವಪ್ರತಿಷ್ಠೆಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳಿದ್ರು. ಅವರು ಜನಾಂಗದಾಗೂ ಒಳ್ಳೆ 100ಕ್ಕೆ 95% ಜನ ಒಳ್ಳೆಯವರಿದ್ದಾರೆ. ಶಿವಪೇಟೆ ಕೊರ್ಬು ಅವರ ಒಂದು ರಾಜಕೀಯ ದ್ವೇಷದಿಂದ ಅವರು ಈ ಒಂದು ಕಾರ್ಯ ನಾವು ಅಲ್ಲಿ ಮೂರ್ತಿ ತೆರವುಗೊಳಿಸಿದರೆ ನಮ್ಮ ಸಮುದಾಯ ಸಂಪೂರ್ಣವಾಗಿ ನನ್ನ ಬೆಂಬಲಕ್ಕೆ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿದೆ. ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಒಂದು ಜಾತಿಯಿಂದ ಅವರು ಸಮಾಜ ಒಂದು ವೇಳೆ ಅವ್ರ ಸಮಾಜದಲ್ಲಿ 195ರಷ್ಟು ಜನ ಇವತ್ತು ಸ್ವತಂತ್ರ ಹೋರಾಟಗಾರ ಒಂದು ಮೂರ್ತಿ ಅನಾವರಣ ಆಗಿದ್ದಕ್ಕೆ ಅವ್ರ ಬೆಂಬಲ ಇದೆ. ಆದರೆ ಶಿವಪೇಟೆಯವರು ಇವತ್ತ ತಮ್ಮ ಸಮುದಾಯ ಒಗ್ಗಟ್ಟಾಗಿ ನನ್ನ ಬೆನ್ನಿಗೆ ನಿಲ್ತದೆ ಅಂತಕ್ಕಂಥ ಒಂದು ಮನೋಭಾವ ಹೊಂದಿದ್ದಾರೆ. ಅವರು ಸೂಕ್ಷ್ಮವಾಗಿ ವಿಚಾರ ಮಾಡಿ ಇದು ಇಲ್ಲಿಗೆ ಬಿಟ್ಟು ಅವರೇ ಮುಂದೆ ನಿಂತು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಅನುವು ಮಾಡಿಕೊಡ್ಬೇಕು. ಒಂದು ವೇಳೆ ಅದು ತೆರವು ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿ ಅವರೇ ಬರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಕಳೆದ 4-5 ದಿನಗಳ ಹಿಂದೆ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷರು ಗುರುನಾಥ್ ಪೂಜಾರಿ ಅವರು ಮಾಶಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಅವರಿಗೆ ಅಷ್ಟೇ ಅಲ್ಲದೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ, ಗಾಣ ದೇವತೆಗೆ ಎಲ್ಲರಿಗನ್ನ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಸಂಗೊಳ್ಳಿ ರಾಯಣ್ಣನವರಿಗೂ ಕೂಡ ಒಂದು ಭಾವಪೂರ್ಣವಾಗಿ ಒಂದು ಸತ್ಕಾರವನ್ನ ಮಾಡಿದ್ರು. ಆವಾಗ ಶಿವಪೇಟೆಯವರು ಒಂದು ಮಾತನ್ನ ಹೇಳ್ತಾರೆ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ. ಏನಂದ್ರೆ, ಇವತ್ತು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ವಿಷಯ ನಾವು ಬಗೆಹರಿಸ್ಕೊಳ್ತಾ ಇದ್ದೀವಿ. ಇವತ್ತು ಜಿಲ್ಲೆಯವರು ಬಂದು ಇವತ್ತು ನಮ್ಮ ಗ್ರಾಮದಲ್ಲಿ ಕೋಮುಗಲಭೆಯನ್ನ ಎಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರು ಬಂದಿದ್ದು ತಪ್ಪು ಅಥವಾ ಇವ್ರು ಹೇಳುವಂತ ಹೇಳಿಕೆನ ತಪ್ಪು ಅನ್ನುವಂಥ? ಅವರು ತಪ್ಪ ಗ್ರಹಿಕೆಯಿಂದ ಹೇಳಿದ್ದಾರೆ. ಆದರೆ ಆ ಥರ ಎಲ್ಲ ಸಂಗೊಳ್ಳಿ ರಾಯಣ್ಣ ಅವರಿಗೂ ಬೇಕು, ನಮಗೂ ಬೇಕು, ಇಡೀ 125 ಕೋಟಿ ಭಾರತೀಯರಿಗೂ ಬೇಕು. ಆದರೆ ಅವರು ತಪ್ಪ ಗ್ರಹಿಕೆಯಿಂದ ಮಾತಾಡಿದ್ದಾರೆ. ಅವರು ಕುರುಬ ಸಮಾಜದ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರಿಂದ ಇವತ್ತು ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಅವರಲ್ಲಿ ದುರುದ್ದೇಶ ಯಾವುದೂ ಇಲ್ಲ. ಆ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ತೆರವುಗೊಳ್ಳುವ ನಿಟ್ಟಿನಲ್ಲಿ ನಡೆದಂತ ಈ ವಾತಾವರಣ ತಿಳಿಗೊಳಿಸಲು ಬಂದಿದ್ದಾರೆ. ಯಾವುದೇ ಊರಲ್ಲಿ ಜಾತಿ ವಿಷ ಬೀಜ ಬಿತ್ತಿ ಜಾತಿ ಜಗಳ ಹಚ್ಚಿ ಜಾತಿಯಿಂದ ಬೆಳೆ ಬಯಸಿಕೊಳ್ಳುವಂತ ಯಾವುದೇ ದುರುದ್ದೇಶ ಜಿಲ್ಲಾಧ್ಯಕ್ಷರಿಗಾದರೂ ಇಲ್ಲ, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಿಗಾದರೂ ಇಲ್ಲ. ಅವರು ತಪ್ಪ ಗ್ರಹಿಕೆ ಬಿಟ್ಟು ಕುಂತು ಮಾತಾಡಿದಾಗ ಇದು ಪರಿವರ್ತನೆ ಆಗ್ತದೆ. ಅವರು ಕೂಡ ಈ ಸಮುದಾಯದ ಮುಖಂಡರ ಜೊತೆ, ತಾಲೂಕು ಅಧ್ಯಕ್ಷರ ಜೊತೆ ಶಿವಪೇಟೆಯವರು ವೆಲ್ಕಮ್. ಯಾವಾಗಲೂ ಅವರಿಗೆ ಈ ಸಮಾಜದ ಜೊತೆ ಬಂದು ಮಾತಾಡಲಿಕ್ಕೆ ನಾವು ಕೋರ್ತೇವೆ. ಈಗ